ದಕ್ಷಿಣ ಕನ್ನಡ ಬೆಳ್ತಂಗಡಿಯಲ್ಲಿ ಭಾರಿ ಮಳೆಗೆ ಕೊಚ್ಚಿ ಹೋಗಿವೆ ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋದ ಹಿನ್ನೆಲೆ 20 ಕಿಲೋಮೀಟರ್ ಸುತ್ತು ಬಳಸ್ತಾ ಇರುವ ಜನ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕನ್ಯಾಡಿ ಗ್ರಾಮದಲ್ಲಿ ಘಟನೆ. ಅಂಬಡಬೆಟ್ಟು ಪ್ರದೇಶದಲ್ಲಿ ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿದೆ. ನೋಡಿ, 2.50 ಕೋಟಿ ವೆಚ್ಚದಲ್ಲಿ ನಡೀತಾ ಇದ್ದಂತ ಅಂಬಡಬೆಟ್ಟು ಕಿರು ಸೇತುವೆ ಏನು ಕಡಿಮೆ ಅಲ್ಲ, ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿ ಈ ಒಂದು ಅಂಬಡಬೆಟ್ಟ ಕಿರು ಸೇತುವೆಯನ್ನು ಮಾಡಲಾಗ್ತಾ ಇತ್ತು. ಕಾಮಗಾರಿ ಹಿನ್ನೆಲೆ ಪಕ್ಕದಲ್ಲೇ ಮಣ್ಣು ಹಾಕಿ ತಾತ್ಕಾಲಿಕ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಎಷ್ಟರ ಮಟ್ಟಿಗೆ ನೆನೆ ಮಳೆ ಸುರಿದಿದೆ ಅಂತ ಹೇಳಿದ್ರೆ, ಭಾರಿ ಮಳೆಗೆ ಏಕಾಏಕಿ ಹಳ್ಳದ ನೀರು ಉಕ್ಕಿ ಹರಿದಿದೆ. ನೀರಿನ ಅಬ್ಬರಕ್ಕೆ, ನೀರಿನ ಆ ರಭಸಕ್ಕೆ ಸಂಪೂರ್ಣವಾಗಿ ರಸ್ತೆಯ ಮಣ್ಣು ಕೊಚ್ಚಿ ಹೋಗಿದೆ. ರಸ್ತೆ ಕೊಚ್ಚಿ ಹೋದ ಪರಿಣಾಮ ಅಂಬಡಬೆಟ್ಟಿಗೆ ಸಂಚಾರ ಬಂದ್ ಆಗಿದೆ. ಉಜಿರೆ ತಲುಪೋದಕ್ಕೆ 20 ಕಿಲೋಮೀಟರ್ ದೂರ ಸುತ್ಕೊಂಡು ಬಳಸ್ಕೊಂಡು ಜನ ಸಂಚಾರ ಮಾಡಬೇಕು ಅಂಥದ್ದೊಂದು ಅನಿವಾರ್ಯದ ಪರಿಸ್ಥಿತಿ ಅಲ್ಲಿ ಉದ್ಭವ ಆಗಿದೆ. ನೋಡಿ, ಬಹಳಷ್ಟು ಮಳೆಗಳು ಜೋರಾಗ್ತಾ ಇದೆ. ಅದರಲ್ಲೂ ಕೂಡ ಮಾನ್ಸೂನ್ ಮಿತಿ ಮೀರಿಬಿಟ್ಟಿದೆ. ನೋಡಿ, ಇಲ್ಲಿ ತಾತ್ಕಾಲಿಕವಾಗಿ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಬಂದಂತಹ ಭಾರಿ ಮಳೆ ಅದನ್ನ ಕೊಚ್ಕೊಂಡು ಹೋಗುವಂತೆ ಮಾಡಿಬಿಟ್ಟಿದೆ. 2.50 ಕೋಟಿ, 2.5 ಕೋಟಿ ವೆಚ್ಚದಲ್ಲಿ ನಡೀತಾ ಇದ್ದಂತಹ ಅಂಬಡಬೆಟ್ಟು ಕಿರು ಸೇತುವೆಯ ಕಾಮಗಾರಿ ಹಿನ್ನೆಲೆ ಪಕ್ಕದಲ್ಲಿ ಮಣ್ಣು ಹಾಕಿ ತಾತ್ಕಾಲಿಕ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ಸುರಿದಂತ ಭಾರಿ ಮಳೆಗೆ ಏಕಾಏಕಿ ಉಕ್ಕಿ ಹರಿದ ಹಳ್ಳದ ನೀರಿಗೆ, ನೀರಿನ ಅಬ್ಬರಕ್ಕೆ, ರಭಸಕ್ಕೆ ಸಂಪೂರ್ಣವಾಗಿ ರಸ್ತೆಯ ಮಣ್ಣು ಕೊಚ್ಚಿ ಹೋಗಿದೆ. ಪರಿಣಾಮ ಅಂಬಡಬೆಟ್ಟಿಗೆ ಸಂಚಾರ ಬಂದಾಗಿದೆ. ಉಜಿರೆಯನ್ನ ತಲುಪಬೇಕು ಅಂತ ಹೇಳಿದ್ರೆ 20 ಕಿಲೋಮೀಟರ್ ಸುತ್ಕೊಂಡು ಬಳಸ್ಕೊಂಡು ಬೇರೆ ಬೇರೆ ದಾರಿಯಲ್ಲಿ ಹೋಗಬೇಕಾದಂತಹ ಪರಿಸ್ಥಿತಿ. ಜನರ ಸಂಚಾರ ಬಹಳಷ್ಟು ಅಲ್ಲಿ ವಿಚಿತ್ರ ಆಗ್ಬಿಟ್ಟಿದೆ. ಯಾವ ಕಡೆಯಿಂದ ಹೋಗಿ ಯಾವ ಕಡೆಯಿಂದ ಬರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಜನ ಈಗ ಅಸ್ತವ್ಯಸ್ತವಾಗ್ಬಿಟ್ಟಿದೆ ಜನರ ಜೀವನ. पूरे जरिए में